ಇವೆಲ್ಲ ಬೇಕು. ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂತಂದರೆ ಸಕ್ಸಸ್ಸಿಗೆ ಇವನ್ನೆಲ್ಲ ಕೇಳುತ್ತೆ. ತ್ಯಾಗ, ಏಕಾಗ್ರತೆ, ಆಸಕ್ತಿ, ನಿನ್ನಲ್ಲಿದ್ದಂಥ ಒಂದು ಏನು ಕಲೆ, ಸ್ಕಿಲ್, ನಿಮ್ಮ ಕೋಪ, ಇವೆಲ್ಲ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಇವೆಲ್ಲ ನಮ್ಮ ಮನಸ್ಸಿನ ಹತೋಟಿಯಲ್ಲಿ ಇದ್ದಾಗಲೇ ಎಲ್ಲವನ್ನು ಸಾಧಿಸುತ್ತೆ. ಇವೆಲ್ಲ ನಾವು ಸಾಧನೆಗೆ ಕೊಟ್ಟಾಗ, ನಾವು ಸಾಧನೆ ಒಂದು ಸ್ಥಾನಕ್ಕೆ ಹೋಗಿ ತಲುಪಿದಾಗ, ಅಂದರೆ ನಾವು ಗುರಿಯನ್ನು ತಲುಪಿದಾಗ ನಮ್ಗೆ ಅನಿಸುತ್ತೆ, ಎಸ್ ಇದು ನನಗೋಸ್ಕರ ವೇಟ್ ಮಾಡ್ತಾ ಇದ್ದೆವು. ಚಾಲೆಂಜ್ ಮಾಡೋಣ, ಯಾಕಾಗಲ್ಲ? ನಾವು ಅಂದ್ಕೊಂಡಿದ್ದ ಲೈಫನ್ನು ಯಾಕೆ ಲೀಡ್ ಮಾಡೋಕ್ಕಾಗಲ್ಲ? ಇವತ್ತು 5 ವರ್ಷ ನಾವು ರಿಸ್ಕ್ ತಗೊಳ್ದಿದ್ರೆ ಮುಂದಿನ ಭವಿಷ್ಯದ 50 ವರ್ಷ ಪ್ರಾಬ್ಲಮ್ ಅಲ್ಲೇ ಇರಬೇಕಾಗುತ್ತೆ. ಏನು ಸಾಧ್ಯ? ಮನಸ್ಸಿದ್ರೆ ಮಾರ್ಗ ಎಲ್ಲ ಇನ್ನು ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ, ಓದಿದ್ದೀವಿ, ಆದರೆ ನಾವು ಮಾಡ್ತಾ ಇರಲ್ಲ. ದೊಡ್ಡ ವೇದಾಂತ ಮಾತುಗಳನ್ನೆಲ್ಲ ಕೇಳ್ತೀವಿ, ಒಗಟುಗಳು, ಉಪಯೋಗಗಳು, ವೇದಗಳು, ಗಾದೆಗಳು ಕೇಳ್ತೀವಿ, ಬಿಡ್ತೀವಿ. ಕೇಳಕ್ಕೆ ಚೆನ್ನಾಗಿದೆ. ಬೈಕಲ್ಲಿ ಆಟೋ ಹಿಂದುಗಡೆ ಮತ್ತು ವೆಹಿಕಲ್ ಹಿಂದುಗಡೆ ತುಂಬ ಒಳ್ಳೆ ಲೈನ್ಗಳನ್ನು ಹಾಕಿರ್ತಾರೆ, ಓದ್ತಾರೆ, ಚೆನ್ನಾಗಿದೆ, ಸ್ಟೇಟಸ್ ಹಾಕಕ್ಕೆ ಅಷ್ಟೇ. ಆದರೆ ಅದನ್ನು ನಾವು ಪಳಗಿಸೋದಕ್ಕೆ ರೆಡಿ ಇಲ್ಲ, ಅದನ್ನು ಆಚರಣೆ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಡಿಸೈಡ್ ಮಾಡಿ, ಉಳಿಪೆಟ್ಟಿ ತಿನ್ನೋಣವಾ ಬೇಡ? ತಿಂದರೆ ದೇವ್ರ ವಿಗ್ರಹ ಕೈ ಮುಗಿತಾರೆ, ತಿಂದೇ ಇದ್ದರೆ ತುಳಿತಾರೆ, ಮೆಟ್ಲು ಕಲ್ಲು. ಡಿಸೈಡ್ ಮಾಡೋಣ. ಓಕೆ, ಇವತ್ತು ನಮ್ಮ ಡಿಸಿಷನ್ ನಮ್ಮ ಕೈಯಲ್ಲೇ ಇದೆ. ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲೇ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಒಬ್ಬ ಸ್ನೇಹಿತ ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ದ, ಇವತ್ತು ನಮ್ಮಲ್ಲೇ ಚೇಂಜಸ್ ಬರಬೇಕು, ನಾವು ಒಳ್ಳೆಯ ಒಂದು ವ್ಯಕ್ತಿಯಾಗಿ, ಮಾರ್ಗದರ್ಶಕರಾಗಿ ಅಥವಾ ಸಮಾಜದಲ್ಲಿ ಕಾಣಿಸ್ಕೊಳ್ಬೇಕು ಅಂತಂದರೆ ನಾವು ಮಾಡಬೇಕಾಗಿದ್ದು ಮೊದಲನೇ ಕೆಲಸ ಏನು ಅಂತ ಹೇಳಿ ಅಷ್ಟೇ. ಬ್ರದರ್, ನನ್ನ ಈ ವಿಡಿಯೋ ಮೂಲಕ ಹೇಳೋದೇನಂತಂದರೆ, ಸಿಂಪಲಾಗಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಕಲ್ಲು, ಕೆಲವರು ಅದು ಕಲ್ಲು ಅಂತೇಳಿ ಒದಿತಾರೆ, ತುಳಿತಾರೆ. ಅದೇ ಕಲ್ಲು ಉಳಿಪೆಟ್ಟಿಂದ ಆ ಕಲ್ಲಲ್ಲಿ ಒಂದು ಒಳ್ಳೆಯ ಒಂದು ಶಿಲೆಯನ್ನು ಕೆತ್ತಿದಾಗ, ಒಂದು ದೇವರ ವಿಗ್ರಹವನ್ನು ಕೆತ್ತಿದಾಗ, ಯಾವ ವ್ಯಕ್ತಿ ಕಲ್ಲು ಅಂತ ತುಳಿದಿದ್ರೋ ಆ ವ್ಯಕ್ತಿ ಆ ಕಲ್ಲಲ್ಲಿ ಒಂದು ದೊಡ್ಡ ವಿಗ್ರಹನೋ ಶಿಲೆಯನೋ ಕಂಡಾಗ, ಅದ್ಭುತವನ್ನು ಸೃಷ್ಟಿ ಮಾಡಿದಾಗ ಅದಕ್ಕೆ ಕೈ ಮುಗಿತಾನೆ. ಕಾರಣ ಯಾಕೆ? ಅದು ಕಲ್ಲಿದ್ದು ಈಗ ದೇವರ ವಿಗ್ರಹ ಆಗಿದೆ. ಅದಕ್ಕೆ ಅಂತ ಒಂದು ಮಹತ್ವ ಇದೆ, ಅದಕ್ಕೆ ಅಂತ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಅಂತ ಒಂದು ಭಕ್ತಿ ಇದೆ. ಆದ ಕಾರಣ ತನ್ನಲ್ಲಿ ಒಂದು ಭಯಭಕ್ತಿಯಿಂದ ಆ ಒಂದು ವಿಗ್ರಹಕ್ಕೆ ಕೈ ಮುಗಿತಾನೆ. ಹಾಗಾದರೆ ಆ ಕಲ್ಲು ವಿಗ್ರಹ ಆಗಿ ಬದಲಾವಣೆ ಆಗೋ ಒಂದು ಪ್ರೋಸೆಸ್ ಏನಿದೆಯಲ್ಲ, ಈ ಪ್ರೋಸೆಸ್ಸಲ್ಲಿ ಏನಿದೆ ಅಂತಂದರೆ ಉಳಿಪೆಟ್ಟು ತಿಂದ ಕಾರಣ. ಎಷ್ಟೋ ಈಗ ಒಂದು ಮಾತಿದೆ, ದೇವರ ಮೆಟ್ಟಿಲ ಇರುವಂಥ ಕಲ್ಲೇ, ದೇವರ ಗರ್ಭದ ಗುಡಿಯಲ್ಲಿರುವಂಥದ್ದು ಕಲ್ಲೇ. ಬಟ್ ದೇವರ ಮೆಟ್ಟಿಲಿರುವಂಥ ಕಲ್ಲನ್ನು ತುಳ್ಕೊಂಡೋಗಿ ಗರ್ಭದ ಗುಡಿಯಲ್ಲಿರುವಂಥ ಕಲ್ಲಿಗೆ ಕೈ ಮುಗಿತಾರೆ ಜನ. ಯಾಕೆ? ಅದು ದೇವರು, ಇದು ಕಲ್ಲು. ಆದ್ದರಿಂದ ಈ ಕಲ್ಲು ದೇವರ ಗರ್ಭದ ಗುಡಿಯಲ್ಲಿ ಇರುವಂಥ ವಿಗ್ರಹ ಕಲ್ಲನ್ನು ಕೇಳಿತ್ತಂತೆ, ನಿನಗೆ ಯಾಕೆ ಕೈ ಮುಗಿತಾರೆ, ನನ್ನನ್ನು ಯಾಕೆ ತುಳಿತಾರೆ ಅಂತೇಳಿ. ಆಗ ದೇವರ ಗರ್ಭಗುಡಿಯಲ್ಲಿದ್ದಂಥ ವಿಗ್ರಹ, ದೇವರ ವಿಗ್ರಹದ ಕಲ್ಲು ಹೇಳುತ್ತಂತೆ, ನಾನು ಹುಳಿಪೆಟ್ಟು ತಿಂದ ಕಾರಣ ನನಗೇ ಆದಂಥ ಒಂದು ಆಕಾರ ದೊರಕಿದೆ, ಅದಕ್ಕೆ ನನ್ನ ದೇವರು ಅಂತೇಳಿ ಸೃಷ್ಟಿ ಮಾಡಿದ್ದಾರೆ, ಹಾಗಾಗಿ ಕೈ ಮುಗಿತಾ ಇದ್ದಾರೆ. ನೀನು ಹುಳಿಪೆಟ್ಟು ತಿಂದಿಲ್ಲ, ಹಾಗಾಗಿ ನಿನ್ನನ್ನು ಮೆಟ್ಟಿಲ ಕಲ್ಲನ್ನಾಗಿ ತುಳಿತಾ ಇದ್ದಾರೆ. ನೋಡಿ, ಇಷ್ಟು ಪ್ರೊಸೆಸ್ಸಲ್ಲೇ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಇವತ್ತು ನಾನು ಒಳ್ಳೆಯ ವ್ಯಕ್ತಿ ಆಗಬೇಕು, ನನ್ನನ್ನು ನೋಡಿ ಒಳ್ಳೆ ಗೌರವ ಕೊಡಬೇಕು, ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು, ಒಳ್ಳೆಯ ಒಂದು ನನ್ನನ್ನು ನೋಡಿದರೆ ಸಾಕು, ಹೆಸರು ಕೇಳಿದ ತಕ್ಷಣ ವಾಹ್ ಅನ್ನೋ ರೀತಿ ಇರಬೇಕು, ನಮ್ಮನ್ನು ಗೌರವದಿಂದ ಮಾತಾಡಿಸ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ನಾವು ಉಳಿಪೆಟ್ಟೆಗಳನ್ನು ತಿನ್ನಬೇಕು. ಉಳಿಪಟ್ಟಿ ಏನು? ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಅಂದ್ಕೊಂಡಿದ್ದ ಒಂದು ಏನಿದೆ ಕನಸನ್ನು ಕೈ ಬಿಡದೇ ಇರುವಂಥದ್ದು, ನಾನು ಮಾಡಲೇಬೇಕನ್ನೋದನ್ನು ದೃಢ ನಿರ್ಧಾರ ತಗೊಳ್ಳುವಂಥದ್ದು. ಏನೇ ಒಂದು ತೊಂದರೆ ಆದರೂ, ಬೇರೆಯವರು ಏನೇ ಅಂದರೂ, ಯಾವುದೇ ರೀತಿಯಾಗಿ ನಾವು ನೆಗೆಟಿವ್ಗಳನ್ನು ತೆಗೆದುಕೊಳ್ಳದೆ ಅದನ್ನು ಪಾಸಿಟಿವ್ ಆಗಿ ತಿಳ್ಕೊಂಡು ಮಾಡುವಂಥ ಕೆಲಸವನ್ನು ಇನ್ನೂ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಅದೇ ರೀತಿ ಮತ್ತೊಂದು ತಾಳ್ಮೆಯಿಂದ ಕಾಯುವಂಥದ್ದು. ಸ್ವಲ್ಪ ದಿನ ಮಾಡಿದೆ, ಆಮೇಲೆ ಮೋಟಿವೇಶನ್ ಡಿಮೋಟಿವೇಟ್ ಆದೆ, ಇದು ನನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು, ಇಷ್ಟು ದಿವಸ ಮಾಡಿದೆ, ಇದರಿಂದ ನನಗೇನು ಲಾಭನೇ ಆಗ್ತಿಲ್ಲ, ನನ್ನಲ್ಲಿ ಏನೂ ಬದಲಾವಣೆ ಆಗಿ ಬರ್ತಾ ಇಲ್ಲ, ನನಗೇನು ಲಾಭನೇ ಸಿಗ್ತಾ ಇಲ್ಲ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಹೋಗುವಂಥದ್ದು ಏನಿದೆಯಲ್ಲ, ಅದು ದೊಡ್ಡ ತಪ್ಪು. ಅದಕ್ಕೆ ಪೇಷನ್ಸ್ ಬೇಕು. ಮತ್ತೊಂದು, ಎಲ್ಲ ಮಾತುಗಳನ್ನು, ಎಲ್ಲ ಒಂದು ಮಾನಸಿಕವಾದ ಮೆಂಟಲಿ ಒಂದು ಟಾರ್ಚರ್ ಕೊಡುವಂಥ ವಿಚಾರ ಘಟನೆಗಳನ್ನು ತಡ್ಕೊಳ್ಳುವಂಥ ನಾವು ಮೆಂಟಲಿ ಸ್ಟ್ರಾಂಗ್ ಆಗಬೇಕು. ಎಷ್ಟೋ ಪರಿಸ್ಥಿತಿಗಳನ್ನು, ಈ ಪರಿಸ್ಥಿತಿಗಳು ನಮ್ಮನ್ನು ಅಡ್ಡ ಹಾಕುತ್ತೆ. ಒಂದು ಪರಿಸ್ಥಿತಿಗಳನ್ನು ನಾವು ಮೆಟ್ಟಿ ನಿಂತಾಗ ಮಾತ್ರ ಸಕ್ಸಸ್ ಆಗೋದಕ್ಕೆ ನಾವು ಸಾಧ್ಯತೆ ಇದೆ. ಅಂದರೆ ಸಕ್ಸಸ್ಸಿಗೆ ಇವೆಲ್ಲ ಬೇಕು. ಒಬ್ಬ ಸಕ್ಸಸ್
ಒಬ್ಬ ವ್ಯಕ್ತಿಗೆ ಸಿಗಬೇಕು ಅಂತಂದರೆ ಸಕ್ಸಸ್ ಇವನ್ನೆಲ್ಲ ಕೇಳುತ್ತೆ. ತ್ಯಾಗ, ಏಕಾಗ್ರತೆ, ಆಸಕ್ತಿ, ನಿನ್ನಲ್ಲಿದ್ದಂಥ ಒಂದು ಏನು ಕಲೆ, ಸ್ಕಿಲ್, ನಿಮ್ಮ ಕೋಪ, ಇವೆಲ್ಲ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಇವೆಲ್ಲ ನಮ್ಮ ಮನಸ್ಸಿನ ಹತೋಟಿಯಲ್ಲಿ ಇದ್ದಾಗಲೇ ಎಲ್ಲವನ್ನು ಸಾಧಿಸುತ್ತೆ. ಇವೆಲ್ಲ ನಾವು ಸಾಧನೆಗೆ ಕೊಟ್ಟಾಗ, ನಾವು ಸಾಧನೆ ಒಂದು ಸ್ಥಾನಕ್ಕೆ ಹೋಗಿ ತಲುಪಿದಾಗ, ಅಂದರೆ ನಾವು ಗುರಿಯನ್ನು ತಲುಪಿದಾಗ ನಮ್ಗೆ ಅನಿಸುತ್ತೆ, ಎಸ್ ಇದು ನನಗೋಸ್ಕರ ವೇಟ್ ಮಾಡ್ತಾ ಇದೆ ಅಂತ ನಮ್ಗನ್ಸುತ್ತೆ. ಈ ಒಂದು ಗುರಿ, ಈ ಒಂದು ಸಾಧನೆ, ಈ ಸಕ್ಸಸ್ ಏನಿದೆ ನನಗೋಸ್ಕರ ವೇಟ್ ಮಾಡ್ತಾ ಇತ್ತು, ನಾನೇ ಲೇಟ್ ಮಾಡಿದೆ ಅಂತ ನಮ್ಗೆ ಆಗನ್ಸುತ್ತೆ. ಬಟ್ ಇವೇನಿದ್ದಾವೆ ನೋವುಗಳು, ಅವಮಾನಗಳು, ತೊಂದರೆಗಳು, ಮಾನಸಿಕವಾದ ಮೆಂಟಲಿ ನಮಗೆ ಟಾರ್ಚರ್ ಕೊಡುವಂಥ ವಿಚಾರಗಳು ಏನಿದ್ದಾವೆ, ಆವತ್ತು ಆ ಕ್ಷಣಕ್ಕೆ ನಾವು ಆಲೋಚನೆ ಮಾಡ್ತೀವಂತೆ. ಅಂದರೆ ಸಕ್ಸಸ್ ಆದ ನಂತರ ಅದರ ಏನು ನಾವು ಪ್ರಾಬ್ಲಮ್ ಅಂತೇಳಿ ನಾವು ಹಿಂದಕ್ಕೆ ಹೆಜ್ಜೆ ಹಾಕಿದೆ ಮುಂದೆ ಹಾಕ್ತಾ ಬಂದಿವಿ, ಅಂಥ 10 ಪ್ರಾಬ್ಲಮ್ಗಳು ಈಗ ಬಂದರೂ ಹೆದರಿಸುವಂಥ ಕಾನ್ಫಿಡೆನ್ಸ್ ನಾವು ಈಗ ಕೊಟ್ಟಿದೆ ಅಂತಂದರೆ ಆ ಕ್ಷಣ ನಾನು ಧೈರ್ಯವಾಗಿ ನಿಂತಿದ್ದಕ್ಕೆ ಅಂತ ಹೇಳಿ ಆಗ ನಮ್ಗೆ ಅನಿಸುತ್ತೆ ಅಂತ. ಒಬ್ಬ ಅಚೀವ್ಮೆಂಟ್ ಆದಂಥ ವ್ಯಕ್ತಿ ಹೇಳಿದಂಥ ಮಾತಿದೆ. ಹಾಗಾದರೆ ನಾವು ಯಾಕೆ ಹೆದರ್ಕೊಂಡು ಹೋಗಬೇಕು? ಬದುಕಿದ ಕೆಲವು ವರ್ಷಗಳಲ್ಲಿ ಏನಾದರೂ ಮಾಡೋಣ. ಈಗ ನನಗೆ ಯಾವುದೇ ರೀತಿ ತೊಂದರೆನೇ ಬೇಡ, ರಿಸ್ಕೇ ಬೇಡ ಅಂತೇಳಿ ಕಂಫರ್ಟಬಲ್ ಲೈಫನ್ನು ಲೀಡ್ ಮಾಡ್ತಾ 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 ಮುಂದೊಂದು 50 ವರ್ಷ ಬರೀ ಪ್ರಾಬ್ಲಮ್ಸ್ಗಳೇ ಹೋಗೋದಕ್ಕಿಂತ ಒಂದು 2 ವರ್ಷ ಫೈಟ್ ಮಾಡೋಣ, ಚಾಲೆಂಜ್ ಮಾಡೋಣ. ಯಾಕಾಗಲ್ಲ? ನಾವು ಅಂದ್ಕೊಂಡಿದ್ದ ಲೈಫನ್ನು ಯಾಕೆ ಲೀಡ್ ಮಾಡೋಕ್ಕಾಗಲ್ಲ? ಇವತ್ತು 5 ವರ್ಷ ನಾವು ರಿಸ್ಕ್ ತಗೊಳ್ದಿದ್ರೆ ಮುಂದಿನ ಭವಿಷ್ಯದ 50 ವರ್ಷ ಪ್ರಾಬ್ಲಮ್ ಅಲ್ಲೇ ಇರಬೇಕಾಗುತ್ತೆ. 50 ವರ್ಷ ಪ್ರಾಬ್ಲಮ್ ಬೇಕಾ, 5 ವರ್ಷ ರಿಸ್ಕ್ ಬೇಕಾ? ಯಾರ ಕೈಲಿದೆ ನೋಡಿ? ನಮ್ಮ ಕೈಲೇ ಇದೆ ಎಲ್ಲನೂ. ಇಷ್ಟೇ ಇದ್ರ ಪ್ರೊಸೆಸ್. ನಾವು ಜೀವನದಲ್ಲಿ ಏನೆಲ್ಲ ಬರುತ್ತೆ ಅದನ್ನೆಲ್ಲ ಸ್ವೀಕರಿಸಿ ಅದಕ್ಕೆ ಕೊಡಬೇಕಾದಂತಹ ಒಂದು ಏನಿದೆ ಪಾಸಿಟಿವ್ ವೈಬ್ರೇಷನ್ ನಮ್ಮ ಕಡೆಯಿಂದ ಕೊಟ್ಟಾಗ, ಅಂದರೆ ಯಾವುದೇ ರೀತಿ ನೆಗೆಟಿವ್ ಹೇಳ್ಕೊಂಡು ಹೆದರ್ಕೊಂಡು ಇದು ನನ್ನ ಕೈಯಲ್ಲಾಗಲ್ಲ, ಅನಾವಶ್ಯಕವಾಗಿ ಕಾರಣಗಳನ್ನ ಹೇಳ್ಕೊಂಡು ಅಂದ್ಕೊಂಡಿರುವಂಥ ಕನಸನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂಥದ್ದು, ಇದನ್ನೆಲ್ಲ ಮಾಡದೇ ಇದ್ದು ನಾ ಮಾಡು ಇಲ್ಲ ಮಡಿ ಅನ್ನೋ ಸಿದ್ಧಾಂತಕ್ಕೆ ನಿಂತ್ಕೊಂಡಾಗ ಖಂಡಿತವಾಗ್ಲೂ ಸಾಧಿಸ್ತೀವಿ. ಎಷ್ಟೇ ಒಂದು ಸಲ ಸೋತರು, 2 ಸಲ ಸೋತರು ಅಲ್ಲ. ಇವತ್ತು ನೋಡ್ರಿ, ಇತಿಹಾಸದಲ್ಲಿ ಯಾವ ವ್ಯಕ್ತಿ ಸಾಧನೆ ಮಾಡಿ ಗೆದ್ದಿದ್ದನೋ ಆ ವ್ಯಕ್ತಿ ಫೈಲ್ಯೂವರ್ ಇಲ್ಲದೇ ಸಾಧನೆ ಮಾಡಿಲ್ಲ. ಯಾರೂ ಕೂಡ ದಿಢೀರಾಗಿ ಸಕ್ಸಸ್ಗೂ ಆಗಿಲ್ಲ. ಓಕೆನಾ? ಫೈಲ್ಯೂವರ್ ಬರ್ತಾ ಇದೆ ಅಂತ ಅಂದರೆ ನಾವು ಸಕ್ಸಸ್ಸಿಗೆ ಹತ್ತಿರ ಆಗ್ತಾ ಇದ್ದೇವೆ ಅಂತ ಅರ್ಥ. ಈ ಒಂದು ಲೈನನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ನಾವು ಎಷ್ಟು ಫೈಲ್ಯೂವರ್ ನೋಡ್ತೀವೋ ಅಷ್ಟು ಸ್ಟ್ರಾಂಗ್ ಆಗ್ತೀವಿ. ಸ್ನೇಹಿತರೆ, ಎಷ್ಟೋ ಸ್ಟೋರಿಗಳು, ರಿಸರ್ಚ್ಗಳು, ಲೈಬ್ರರಿಗಳಲ್ಲಿ ಹೋದಾಗ ಕೆಲವೊಂದು ವ್ಯಕ್ತಿಯ ನಡೆದಂಥ ಜೀವನ ದಾರಿಯನ್ನು ಕೇಳಿದಾಗ ಮೈಯೆಲ್ಲ ಜುಮ್ ಅನಿಸ್ಬಿಡುತ್ತೆ ನನಗೆ. ಕಾಯೋಣ, ರಿಸ್ಕ್ ತಗೊಳ್ಳೋಣ, ನೋಡೋಣ. 2 ವರ್ಷ ನಂದಲ್ಲ ಅಂತೇಳಿ ರಿಸ್ಕ್ ತಗೊಂಡು ನೋಡೋಣ. 2 ವರ್ಷ ಬಿಫೋರ್, 2 ವರ್ಷದ ಆಫ್ಟರ್ ಏನಿದೆ ಆಚೆ, ಆ ನಂತರ, ಮೊದಲಿಗೆ ಹಾಗೂ ಆ ನಂತರ ಏನಿದೆ ಲೈಫ್ ಹೇಗಿರುತ್ತೋ ನೋಡೋಣ. ಒಂದ್ಸಲೇ ತಗೊಳ್ಳೋಣ, ಡಿಸೈಡ್ ಮಾಡ್ಕೊಳ್ಳೋಣ ಅಷ್ಟೇ. ಈಗ ನಮ್ಮ ಲೈಫಿಗೆ ನಾವು ಡಿಸೈಡ್ ಮಾಡ್ಕೊಳ್ಳದೆ ಹೋದರೆ, ನಾವೇ ಮನಸ್ಸು ಮಾಡದೇ ಇದ್ದರೆ ಏನು ಸಾಧ್ಯ? ಮನಸ್ಸಿದ್ರೆ ಮಾರ್ಗ. ಲೈನ್ನು ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ, ಓದಿದ್ದೀವಿ, ಆದರೆ ನಾವು ಮಾಡ್ತಾ ಇರಲ್ಲ. ದೊಡ್ಡ ವೇದಾಂತ ಮಾತುಗಳನ್ನೆಲ್ಲ ಕೇಳ್ತೀವಿ, ಒಗಟುಗಳು, ಉಪಯೋಗಗಳು, ವೇದಗಳು, ಗಾದೆಗಳು ಕೇಳ್ತೀವಿ ಬಿಡ್ತೀವಿ. ಕೇಳೋಕ್ಕೆ ಚೆನ್ನಾಗಿದೆ. ಬೈಕಲ್ಲಿ ಆಟೋ ಹಿಂದುಗಡೆ ಮತ್ತು ವೆಹಿಕಲ್ ಹಿಂದುಗಡೆ ತುಂಬ ಒಳ್ಳೊಳ್ಳೆ ಲೈನ್ಗಳನ್ನು ಹಾಕಿರ್ತಾರೆ, ಓದ್ತಾರೆ, ಚೆನ್ನಾಗಿದೆ, ಸ್ಟೇಟಸ್ ಆಗಕ್ಕೆ ಅಷ್ಟೇ. ಆದರೆ ಅದನ್ನು ನಾವು ಪಳಗಿಸೋದಕ್ಕೆ ರೆಡಿ ಇಲ್ಲ, ಅದನ್ನು ಆಚರಣೆ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಡಿಸೈಡ್ ಮಾಡಿ. ಉಳಿಪೆಟ್ಟಿ ತಿನ್ನೋಣವ ಬೇಡ? ತಿಂದರೆ ದೇವ್ರ ವಿಗ್ರಹ ಕೈ ಮುಗಿತಾರೆ, ತಿಂದೇ ಇದ್ದರೆ ತುಳಿತಾರೆ ಮೆಟ್ಲು ಕಲ್ಲು. ಡಿಸೈಡ್ ಮಾಡೋಣ. ಓಕೆ, ಇವತ್ತು ನಮ್ಮ ಡಿಸಿಷನ್ ನಮ್ಮ ಕೈಯಲ್ಲೇ ಇದೆ. ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಇದ್ರ ಬಗ್ಗೆ ಏನಾದರೂ ಅನಿಸಿಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳು ನೀವು ಹಂಚ್ಕೊಳ್ಳೋದು ತುಂಬ ಇದೆ ಮುಂದಕ್ಕೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಫ್ರೆಂಡ್ಸ್.